ಇತ್ತ ತುಂಗಭದ್ರಾ ಜಲಾಶಯದಿಂದ ಕೂಡ ಅಪಾರ ಪ್ರಮಾಣದ ನೀರು ಹೊರಗೆ ಬಿಡಲಾಗಿದೆ. ಹೊರಹರಿವು ಹೆಚ್ಚಳ ಆಗಿದೆ. ನದಿಗೆ 1 ಲಕ್ಷ ಕ್ಯೂಸೆಕ್ಗೂ ಹೆಚ್ಚು ಪ್ರಮಾಣದ ನೀರನ್ನು ಹರಿಸಲಾಗಿದೆ. ಹೀಗಾಗಿ ತುಂಗಭದ್ರಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹೊಸಪೇಟೆ ತಾಲೂಕಿನ ಹಂಪಿಯ ಹಲವು ಸ್ಮಾರಕಗಳು ಮುಳುಗಡೆಯಾಗಿದೆ. ಪುರಂದರ ಮಂಟಪ, ಸ್ನಾನಘಟ್ಟ, ವಿಧಾನ ಮಂಟಪಗಳು, ಕೋದಂಡರಾಮಸ್ವಾಮಿಯ ದೇವಸ್ಥಾನ, ಮೆಟ್ಟಿಲಿನವರೆಗೂ ಕೂಡ ನದಿ ನೀರು ಆವರಿಸಿದೆ. ಒಟ್ಟು 5 ದೇವಸ್ಥಾನಗಳಿಗೆ ಹೋಗುವಂತ ದಾರಿ ಸದ್ಯಕ್ಕೆ ಬಂದಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಾನಂದ್ ಹಂಪಿಯಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ನಾಡು ಅಚ್ಚುಕಟ್ಟು ಪ್ರದೇಶ ಹಾಗೂ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಸುರಿತಕ್ಕಂತಹ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ತುಂಗಭದ್ರಾ ಜಲಾಶಯಕ್ಕೆ ಅಧಿಕ ಪ್ರಮಾಣದ ಒಳಹರಿವು ನೀರು ಕೂಡ ಬರ್ತಾ ಇರತಕ್ಕಂತಹದ್ದು. ಈಗ ತುಂಗಭದ್ರಾ ಜಲಾಶಯದಲ್ಲಿ ಅಪಾರ ಪ್ರಮಾಣದ ನೀರು ಒಳಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಈಗ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಈಗ ತುಂಗಭದ್ರಾ ಜಲಾಶಯದಿಂದ ನದಿ ಪಾತ್ರಕ್ಕೆ ಹರಿಬಿಡ್ತಾ ಇರತಕ್ಕಂಥದ್ದು. ನಾನೀಗ ಸದ್ಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ಐತಿಹಾಸಿಕ ವಿಶ್ವ ಪ್ರಸಿದ್ಧ ಒಂದು ಹಂಪಿಯ ಸ್ಥಳದಲ್ಲಿರ್ತಕ್ಕಂಥದ್ದು. ಹಂಪಿಗೆ ಹತ್ತಿಕೊಂಡು ಹರಿದಿರ್ತಕ್ಕಂಥ ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ ಈಗ ಅಪಾರ ಪ್ರಮಾಣದ ನೀರು ಕೂಡ ಅಪಾಯ ಮಟ್ಟ ಮೀರಿ ಹರಿತಾ ಇರ್ತಕ್ಕಂಥದ್ದು. ಇಲ್ಲಿ ದೃಶ್ಯಾವಳಿ ನೋಡ್ತಾ ಇದ್ರಿ, ಇದು ಒಂದು ಹಂಪಿಯಲ್ಲಿ ಬರ್ತಕ್ಕಂಥ ವಿಧಾನ ಮಂಟಪಗಳು ಇರ್ಬೋದು ಮತ್ತು ಸ್ನಾನಘಟ್ಟ ಸೇರಿದಂತೆ ಹಲವಾರು ಸ್ಮಾರಕಗಳು ಈಗಾಗಲೇ ಬರೋಬ್ಬರಿ ಈಗ 3ನೇ ಬಾರಿಗೆ ಇದೇ ಒಂದು ತಿಂಗಳ ಅಂತರದಲ್ಲಿ ಮುಳುಗಡೆ ಆಗ್ತಾ ಇರ್ತಕ್ಕಂಥದ್ದು. ಮುಂಗಾರು ಪೂರ್ವ ಮಳೆ ಉತ್ತಮವಾದಂಥ ಹಿನ್ನೆಲೆಯಲ್ಲಿ ಅವಧಿಗೂ ಪೂರ್ಣ ಮುನ್ನವೇ ಈ ಬಾರಿ ತುಂಗಭದ್ರಾ ಜಲಾಶಯ ಭರ್ತಿಯಾದಂಥ ಹಿನ್ನೆಲೆಯಲ್ಲಿ ಹಂತವಾಗಿ ಈಗಾಗಲೇ ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿ ಈಗ 3ನೇ ಬಾರಿಗೆ ಒಂದು ತುಂಗಭದ್ರಾ ಜಲಾಶಯದಿಂದ ನದಿ ಪಾತ್ರಕ್ಕೆ ನೀರನ್ನು ಹರಿಬಿಡಲಾಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದರೆ ಈಗಾಗಲೇ ಹಂಪಿಯಲ್ಲಿ ಬರ್ತಕ್ಕಂತಹ ವಿಧಾನ ಮಂಟಪಗಳಿಂದ ಪ್ರಮುಖವಾಗಿ ದೇಶ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದಲೂ ಕೂಡ ಈ ಒಂದು ವಿಧಾನ ಮಂಟಪಗಳಿಗೆ ಸಾಕಷ್ಟು ಜನರು ಕೂಡ ಪ್ರವಾಸಿಗರು ಏನು ಬರ್ತಾರೆ. ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ತಮ್ಮ ಹಿರಿಯರು ಆಗಿರ್ಬೋದು ಮತ್ತು ಬೇರೆಯವರು ಕೂಡ ಇಲ್ಲಿ ವಿಧಾನ ಮಂಟಪ, ಅದರಲ್ಲೂ ಕೂಡ ವಿಶೇಷವಾಗಿ ವಿಧಾನ ಮಂಟಪಗಳಲ್ಲಿ ವಿಶೇಷವಾಗಿ ತಮ್ಮ ಹಿರಿಕರಿಗೆ ಒಂದು ಶಾಂತಿಯ ಪ್ರತೀಕವಾಗಿ ಒಂದು ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಆ ಒಂದು ಪೂಜೆ ಸಲ್ಲಿಸಲಿಕ್ಕೂ ಈಗ ಬಂದಂಥ ಪ್ರವಾಸಿಗರು ಪರದಾಟ ಅನುಭವಿಸುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಅತ್ಯೇಚ್ಛವಾಗಿ ಮಳೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ನದಿ ಪಾತ್ರದಲ್ಲಿ ಕೂಡ ಅಪಾಯದ ಮಟ್ಟ ನೀರು ಹರಿತಾ ಇರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯದಿಂದ ಈಗ 3ನೇ ಬಾರಿಗೆ ಬರೋಬ್ಬರಿ ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿ ನದಿ ಪಾತ್ರಕ್ಕೆ ನೀರು ಹರಿಬಿಟ್ಟಿರ್ತಕ್ಕಂಥ ಹಿನ್ನೆಲೆ ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ತುಂಗಭದ್ರಾ ಆಡಳಿತ ಮಂಡಳಿಯು ಕೂಡ ಯಾರು ಕೂಡ ನದಿ ಪಾತ್ರಕ್ಕೆ ಇಳಿಯಬಾರದು, ಬಟ್ಟೆ ಒಗಿಲಿಕ್ಕೆ ಆಗಿರ್ಬೋದು, ಜನ ಸೇರಿದಂತೆ ಜಾನುವಾರುಗಳನ್ನು ಕೂಡ ನದಿ ಪಾತ್ರಕ್ಕೆ ಇಳಿಸಬಾರದು ಅನ್ನುವಂಥ ಕಟ್ಟೆಚ್ಚರ ಸಂದೇಶವನ್ನು ಕೂಡ ನೀಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಬಾರಿ ಏನಿದೆ ಅಲ್ಲ, ಮುಂಗಾರು ಪೂರ್ವ ಆಗಿರ್ಬೋದು, ಈಗ ಮುಂಗಾರು ಮಳೆಯು ಕೂಡ ಅತ್ಯುತ್ತಮವಾಗಿ ಸುರಿತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ರೈತರಲ್ಲಿ ಸಾಕಷ್ಟು ಖುಷಿ ಮನೆ ಮಾಡಿದರೆ, ಇನ್ನೊಂದು ಕಡೆಗೆ ನದಿ ಪಾತ್ರದಲ್ಲಿಯೂ ಕೂಡ ಈಗ ಪ್ರವಾಹದ ಭೀತಿಯು ಕೂಡ ಎದುರಾಗಿರ್ತಕ್ಕಂಥದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.